ಮಂತ್ರಿಗಳದ್ದು ನಾವೇ ಅನೌನ್ಸ್ ಮಾಡಿದ್ದಲ್ಲ. ಅಪಾಯಿಂಟ್ ಮಾಡೋ ಅಧಿಕಾರ ನಮಗಿದೆಯಾ, ಗವರ್ನರ್ಗಿದೆಯಾ? ಅದನ್ನೇ ಆಮೇಲೂ ಕೂಡ ಸದನದಲ್ಲಿ ನಾವು ಮೂವ್ ಮಾಡ್ಬೋದು. 2026ರಲ್ಲಿ ಬಿಜೆಪಿ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಮುಖ್ಯಮಂತ್ರಿ ಆಗೋಕ್ಕಿಂತ ಮೊದಲೇ ಅವ್ರು ಸ್ಪೀಕರ್ನ ಅನೌನ್ಸ್ ಮಾಡಿಬಿಟ್ರು. ಆವಾಗ ಸಂವಿಧಾನ ಇದೇನು ಎಲ್ಲಿಂದ ತಗೊಂಬಂದಂತೆ ನಾಗ್ಪುರ್ ಸಂವಿಧಾನ ಅಲ್ಲಿ ಬಂದಿತ್ತು. ಎಲ್ಲ ವರ್ಗದವ್ರಿಗೂ ಸಹ ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ದೀವಿ. ಅದು ಸಂಪೂರ್ಣ ಅಂತ ನಾನು ಹೇಳೋದಿಲ್ಲ, ಎಲ್ಲ ಸರಿ ಹೋಗಿದೆ ಅಂತ ಹೇಳೋದಿಲ್ಲ. ಇಷ್ಟೆಲ್ಲ ಮಾತಾಡ್ತಾರಲ್ಲ, ಕಳ್ಳತನ, ಉಂಡಿ ಕಳ್ಳರು, ಇವರು ಓಟು ಕದ್ದಿದ್ರು. ಅಲ್ಲಿ ಗಾಯತ್ರಿ ಶಾಂತೇಗೌಡರನ್ನ ಓಟ್ ಕದ್ದು ಮಾನ ಮರ್ಯಾದೆಯಿಂದ 4 ವರ್ಷ ಸರ್ಕಾರಿ ಅತಿಥಿಯಾಗಿದ್ರಲ್ಲ. ಸುಪ್ರೀಂ ಕೋರ್ಟು ಅಸಿಂಧು ಮಾಡ್ತಾವ್, ನೀವು ಗೆದ್ದಿದ್ದ ಇಲ್ಲ ಅಂದಮೇಲೆ ರಾಜೀನಾಮೆ ಕೊಡೋದೇನು? ಯಾರು ಇವರು ಕಳ್ಳಾಟ ಆಡ್ತಾ ಇದ್ದಾರೆ? ನನಗೆ ಯಾವ ಸಂವಿಧಾನವನ್ನು ಒಪ್ಕೊಳ್ದೇ ಇರೋರು ಸಂವಿಧಾನವನ್ನು ಈಗ ಮಾತಾಡ್ತಕ್ಕಂಥ ಜನ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಅದಕ್ಕೆ ಸಂವಿಧಾನದ 178 ವಿಧಿಯ ಪ್ರಕಾರ ವಿಧಾನಸಭೆಯ ಸಭಾಧ್ಯಕ್ಷರು ಉಪಸಭಾಧ್ಯಕ್ಷರು ವಿಧಾನಸಭೆಯೇ ಆಯ್ಕೆ ಮಾಡುತ್ತದೆ. 182ನೇ ವಿಧಿಯ ಪ್ರಕಾರ ವಿಧಾನ ಪರಿಷತ್ತಿನ ಸಭಾಪತಿ ಮತ್ತು ಉಪಸಭಾಪತಿಯನ್ನು ವಿಧಾನ ಪರಿಷತ್ತೇ ಆಯ್ಕೆ ಮಾಡುತ್ತದೆ. ಈ ಕನಿಷ್ಠ ಸಾಂವಿಧಾನಿಕ ಜ್ಞಾನವೂ ಇಲ್ಲದ ಬಿಜೆಪಿ ನಾಯಕರು ಏನು ಮಾಡ್ತಾ ಇದ್ದಾರೆ? ನಾವು ತಗೊಂಡು ಕೂಡಿಸಿಲ್ಲ, ನಮ್ಮ ಅಭ್ಯರ್ಥಿ ಅಂತ ಹೇಳಿದ್ದೀವಿ. ನಾಳೆ ಅದು ಚುನಾವಣೆ ಆದರೆ ನಮ್ದು ಇವ್ರ ಅಭ್ಯರ್ಥಿ. ಇವರೆಲ್ಲ ತಗೊಂಡಿಲ್ವ? ಕಾಗೇರಿಗೆ ಎಷ್ಟು ವರ್ಷ ಆಟ ಆಡಿಸಿದ್ರು? ಅದೇ ಬಸವರಾಜ ಹೊರಟ್ಟಿ, ನಮ್ಮ ಹೊರಟ್ಟಿಯವ್ರ ಸಾಹೇಬರು ಆದಾಗ ಏನೇನಾಯಿತು ಘಟನೆಗಳು, ಇವೆಲ್ಲ ಆ ಥರ ಮಾಡೋರಲ್ಲ. ನಮ್ಮ ಪಕ್ಷದ ಅಭ್ಯರ್ಥಿ ಮಂತ್ರಿಗಳದ್ದು ನಾವೇ ಅನೌನ್ಸ್ ಮಾಡಿದ್ದಲ್ಲ. ಅಪಾಯಿಂಟ್ ಮಾಡೋ ಅಧಿಕಾರ ನಮಗಿದೆಯಾ, ಗವರ್ನರ್ಗಿದೆಯಾ? ಅದನ್ನೇ ಆಮೇಲೂ ಕೂಡ ಸದನದಲ್ಲಿ ನಾವು ಮೂವ್ ಮಾಡ್ಬೋದು. ಸದನದಲ್ಲಿ ಮೂವ್ ಮಾಡಿದ್ಮೇಲೆ ಚುನಾವಣೆ ಆಗುತ್ತೆ, ಅವ್ರನ್ನ ಆಯ್ಕೆ ಮಾಡ್ತಾರೆ. ನೀವು ಆ ಥರ ನೋಡೋಕ್ಕೆ ಹೋದಾಗ ಈಗ 26 ತಗೊಳ್ಳಿ. 2026ರಲ್ಲಿ ಬಿಜೆಪಿ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಮುಖ್ಯಮಂತ್ರಿ ಆಗೋಕ್ಕಿಂತ ಮೊದಲೇ ಅವ್ರು ಸ್ಪೀಕರ್ನ ಅನೌನ್ಸ್ ಮಾಡಿಬಿಟ್ರು. ವೆಸ್ಟ್ ಬೆಂಗಾಲಲ್ಲಿ ಅವನ ಹೆಸರೇನು ಅಂದರೆ ರದೀಂದ್ರ ಬೋಸ್. ಅವ್ರನ್ನ ಅನೌನ್ಸ್ ಮಾಡಿಬಿಟ್ರು. ಆವಾಗ ಸಂವಿಧಾನ ಇದೇನು ಎಲ್ಲಿಂದ ತಗೊಂಬಂದಂತೆ ನಾಗ್ಪುರ್ ಸಂವಿಧಾನ ಅಲ್ಲಿ ಬಂದಿತ್ತು. ಅದು ಬಿ ಜೆ ಪಿಯವರು ನಮಗೆ ಸಂವಿಧಾನದ ಪಾಠ ಹೇಳೋದೇ ಬೇಕಾಗಿಲ್ಲ. ನಾವು ಮತದಾನದ ಗೌಪ್ಯವನ್ನು ಕಾಪಾಡಿಕೊಂಡೇ ಬಂದಿರೋದು ಸಂವಿಧಾನದಲ್ಲಿ. ಇವರು ಏನೇನು ಮಾಡಿದ್ದಾರೆ ಅನ್ನೋದನ್ನು ಚುನಾವಣೆ ಆದ ತಕ್ಷಣ ಚಿತ್ರ ಮಾಡಿಬಿಟ್ರಲ್ಲ TMC ಅವ್ರನ್ನ. ಯಾವ ಸಂವಿಧಾನ ಯಾವ ಮಹಿಳೆಯರಿಗೆ ಅವಕಾಶ ಕೊಟ್ಟಿಲ್ಲ, ಕೊಡಬೇಕು. ಅದನ್ನು ನಾನು ಚರ್ಚೆ ಮಾಡಿ ಯಾವ ರೀತಿ ಮಾಡಿ ಅದನ್ನು ಸರಿ ಮಾಡ್ಬೋದು ಅನ್ನೋದು ನಾನು ನಮ್ಮ ಶ್ರೇಷ್ಠ ನಾಯಕತ್ವದ ಜೊತೆ ಮಾತಾಡ್ತೇನೆ. 33% ನಾವು ಪಾಸ್ ಮಾಡಿದ್ದು ಸೋನಿಯಾ ಗಾಂಧಿ ಅವರು 2015 ಇಸ್ವಿನಲ್ಲಿ ಮಾಡಿದ್ರು. ಏನು ಭಾರತೀಯ ಜನತಾ ಪಾರ್ಟಿ ಅವ್ರು ಏನು ದೊಣ್ಣೆ ಹಿಡ್ಕೊಂಡು ಏನು ಕಾಯ್ತಾ ಇದ್ದಾರಂತೆ? ದೊಣ್ಣೆ ಕೈಲಿ ಹಿಡ್ಕೊಂಡಿದ್ರೆ ಏನು ಕಾಯ್ತಾ ಇದ್ದಾರಂತೆ? ಅದು ಯಾವ ಪ್ರಾಣಿ ಕಾಯ್ತಾ ನಾನು ಹೇಳಕ್ಕೆ ಹೋಗೋದಿಲ್ಲ. ಈಗ ಸುಮ್ಮನೆ ಕಣ್ಣೊರ್ಸೋ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಪಾರ್ಟಿನಲ್ಲಿ ಈಗಾಗಲೇ 33% ಅವ್ರಿಗೆ ನಾವು ಮೀಸಲಾತಿ ಇಟ್ಟಿದ್ದೀವಿ ಮಹಿಳೆಯರಿಗೆ, ಪಾರ್ಟಿ ಪದಾಧಿಕಾರಿಗಳಿಗೆ. ಈಗಲೂ ಸಹ ಸಂಘಟನೆ ಸುರ್ಜಾನ ಆಯಿತು. ಎಲ್ಲ ಜಿಲ್ಲೆನಲ್ಲೂ ಒಂದೊಂದು ಮಹಿಳೆಯರಿದ್ದಾರೆ. ಆ ಥರ ಇವರೇನಾದರೂ ಮಾಡಿದ್ದಾರೆ ಕೇಳಿ ನೋಡಿ. ಇಲ್ಲ ಒಂದು ಹೇಳ್ತೀನಿ ಕೇಳಿ. ಅವ್ರ ಪ್ರಶ್ನೆಗೆ ಡೆಪ್ಟಿ ಚೇರ್ಮನ್ ನಾವು ಅನೌನ್ಸ್ ಮಾಡಿದ್ವಿ ಉಮಾಶ್ರೀ ಅವರಿಗೆ. ಇನ್ನೊಂದು ಖಾಲಿ ಇದೆ, ಯಾರು ಒಪ್ಕೊಳ್ಳಲ್ಲ. ಪಕ್ಷದ ನಿರ್ದೇಶನ ಎಲ್ಲರೂ ಸಹ ಒಪ್ಕೋಬೇಕಾಗುತ್ತೆ. ಈಗ ನನಗೆ ಭಾಳಷ್ಟು ತೃಪ್ತಿ ತಂದಿದೆ. ಏನು ಅಂದರೆ ಒಬ್ಬ ಕಾರ್ಮಿಕ ದಂಪತಿ ಮಗನಿಗೂ ಸಹ ಅವನು ಪೌರ ಕಾರ್ಮಿಕ ಆಗಿದ್ದ. ಜಿಲ್ಲಾ ಪರಿಷತ್ ಮೆಂಬರ್ ಆಗಿ MLA ಆಗಿ ಅವನಿಗೆ ಅವಕಾಶ ಸಿಕ್ಕಿರೋದು ನೋಡಿದಾಗ ನನಗಾಗಿರೋ ಸಂತೋಷ ಯಾರಿಗೂ ಆಗಿರೋದಿಲ್ಲ. ಇನ್ನೂ ಕೆಲವು ಸಮುದಾಯಗಳಿಗೆ ಅವಕಾಶಗಳು ಮಾಡಿರೋದಿದೆಯಲ್ಲ, ST ಇರ್ಬೋದು, SC, ಅವ್ರಿಗೆ ಸಾಕಷ್ಟು ಅವಕಾಶಗಳು ಮಾಡಿಕೊಟ್ಟಿದ್ದೀವಿ. ಭಾಳ ಸಮಾಧಾನ ಇದೆ ನನಗೆ. ಯಾಕಂದರೆ ಸಾಮಾಜಿಕ ನ್ಯಾಯದಲ್ಲಿ ಕಾಂಗ್ರೆಸ್ ಪಕ್ಷ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು. ಎಲ್ಲ ವರ್ಗದವ್ರಿಗೂ ಸಹ ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ದೀವಿ. ಅದು ಸಂಪೂರ್ಣ ಅಂತ ನಾನು ಹೇಳೋದಿಲ್ಲ, ಎಲ್ಲ ಸರಿ ಹೋಗಿದೆ ಅಂತ ಹೇಳೋದಿಲ್ಲ. ಕೆಲವು ಆಗಿರ್ಬೋದು ಲೋಪದೋಷಗಳು, ಕಾರಣಾಂತರದಿಂದ ಆಗಿರುತ್ತೆ. ಅದು ಮುಂದಿನ ದಿನಗಳಲ್ಲಿ ಸರಿ ಮಾಡಿಕೊಡ್ತೇವೆ. ನಾವು ಕೆಳಗಡೆ ಇಳೀರಿ ಅಂತ ಹೇಳಿಲ್ಲ. ನಾವು ಈ ಅಭ್ಯರ್ಥಿಗಳನ್ನ ಯಾವಾಗ ನಾವು ಕಣದಲ್ಲಿ ಇಳಿಸ್ತೀವಿ, ಅದು ಸದನ ಸಭೆ ಆಯ್ಕೆ ಮಾಡುತ್ತೆ. ನಾವು ನಮ್ಮ ಕ್ಯಾಂಡಿಡೇಟ್ನ ನಾವು ಘೋಷಣೆ ಮಾಡಿದ್ದೀವಿ. ನಮ್ಮ ಅಭ್ಯರ್ಥಿ ಸಭಾಧ್ಯಕ್ಷರ ಸ್ಥಾನಕ್ಕೆ ನಮ್ಮ ಅಭ್ಯರ್ಥಿ ಸಲೀಂ ಅಹಮದ್ ಅವರು
ಉಪಸಭಾಪತಿ ಸ್ಥಾನಕ್ಕೆ ಉಮಾಶ್ರೀ ಅವರು, ಅಲ್ಲಿ ಸ್ಪೀಕರ್ ಅವರು ವಿಧಾನಸಭೆಯಲ್ಲಿ GS ಪಾಟೀಲ್ರು, ಡೆಪ್ಟಿ ಸ್ಪೀಕರ್ ಆಗಿ ಪೊನ್ನಣ್ಣ ಅಂತ ನಾವು ಅನೌನ್ಸ್ ಮಾಡಿದ್ವಿ. ಅದನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಸದನ, ವಿಧಾನಸಭೆ ಮತ್ತು ವಿಧಾನ ಪರಿಷತ್. ಅಲ್ಲಿ ಬಂದಾಗ ನಾವು ಅಲ್ಲಿ ಪ್ರಕ್ರಿಯೆಗಳು ಅಥವಾ ಕಾನೂನು ಅಥವಾ ನಿಯಮಗಳನ್ನು ಪಾಲನೆ ಮಾಡಿದಾಗ ನಮ್ಮನ್ನು ಪ್ರಶ್ನೆ ಮಾಡಬೇಕು. ಈಗಾಗಲೇ ಇಷ್ಟೆಲ್ಲ ಮಾತಾಡ್ತಾರಲ್ಲ, ಕಳ್ಳತನ, ಉಂಡಿ ಕಳ್ಳರು, ಇವರು ಓಟು ಕದ್ದಿದ್ರು. ಅಲ್ಲಿ ಯಾರು ಗಾಯತ್ರಿ ಶಾಂತೇಗೌಡರನ್ನ ಓಟ್ ಕದ್ದು ಮಾನ ಮರ್ಯಾದೆ ಇಲ್ಲದೆ 4 ವರ್ಷ ಸರ್ಕಾರಿ ಅತಿಥಿಯಾಗಿದ್ರಲ್ಲ, ಕಾನೂನು ಬಾಹಿರವಾಗಿ ಅವರು ಸಂಬಳ ತಗೊಂಡಿದ್ದಾರೆ, ಎಲ್ಲ ಭತ್ಯೆಗಳನ್ನು ತಗೊಂಡಿದ್ದಾರೆ. ಮಾನ ಮರ್ಯಾದೆ ಇತ್ತೇನೆ ಇವ್ರಿಗೆ? ಡೆಪ್ಟಿ ಸ್ಪೀಕರ್, ಅದು ಸುಪ್ರೀಂ ಕೋರ್ಟ್ ಹೇಳಿದ ಮೇಲೂ ಕೂಡ ಹೋಗಿ ಇವರು ನಾವು ರಾಜೀನಾಮೆ ಕೊಡ್ತಿದ್ದಾರೆ. ಸುಪ್ರೀಂ ಕೋರ್ಟು ಅಸಿಂಧು ಮಾಡ್ತಾವೆ, ನೀವು ಗೆದ್ದಿದ್ದ ಇಲ್ಲ ಅಂದಮೇಲೆ ರಾಜೀನಾಮೆ ಕೊಡೋದೇನು? ಯಾರು ಇವರು ಕಳ್ಳಾಟ ಆಡ್ತಾ ಇದ್ದಾರೆ? ಏನು ಅಷ್ಟೊಂದು ಮೂರ್ಖರು ಅಥವಾ ಅಂಧಭಕ್ತರು ಅಂದ್ಕೊಂಡ್ಬಿಟ್ಟಿದ್ದಾರೆ ಈ ದೇಶದಲ್ಲಿ ಇರ್ತಕ್ಕಂಥವ್ರು? ಅವ್ರ ಪಕ್ಷದವ್ರು ಅಂಧಭಕ್ತರು ಇರ್ಬೋದು, ಬಟ್ ಈ ದೇಶದವ್ರು ಅಂಧಭಕ್ತರಲ್ಲ. CM ಅವ್ರು ಏನು ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ನನ್ನ ಹತ್ರ ಮಾತಾಡಿಲ್ಲ. ಹೊರಟ್ಟಿಯವರು ಏನು ಹೇಳಿದ್ದಾರೆ ಅಂತ ನಾನು ನೋಡಿಲ್ಲ. ಆದ್ದರಿಂದ CM ಅವರು ವಿಚಾರ ಬಂದಾಗ ಅವರು ನನ್ನ ಹತ್ರ ಹೇಳಿದಾಗ ನಾನು ಅದನ್ನು ಎಂಡಾರ್ಸ್ ಮಾಡ್ಬೋದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ